ಸೀರೆ ಬದಲು ನೈಟಿ ಧರಿಸೋದಕ್ಕೆ ಪತ್ನಿಗೆ ಬೆಂಕಿ ಹಚ್ಚಿದ ಕ್ರೂರ ಗಂಡ. ಬೆಳಗಾವಿ ಜಿಲ್ಲೆಯಲ್ಲಿ ಸೀರೆ ಬದಲು ನೈಟಿ ಧರಿಸುತ್ತಿದ್ದ ತನ್ನ ಪತ್ನಿಗೆ ಕೋಪದಿಂದ ಬೆಂಕಿ ಹಚ್ಚಿದ ದಾರುಣ ಘಟನೆ ಖಾನಾಪುರ ತಾಲೂಕಿನಲ್ಲಿ ನಡೆದಿದೆ. ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಹತ್ತರಗೋಡ ಗ್ರಾಮದ ನಿವಾಸಿಯಾದ ಕೃಷ್ಣ ಪಾಟೀಲ್ ಎಂಬಾತನು ತನ್ನ ಪತ್ನಿ ಮಂಜುಳಾ ಪಾಟೀಲ್ ಅವರಿಗೆ ಬೆಂಕಿ ಹಚ್ಚಿರುವುದು ತಿಳಿದು ಬಂದಿದೆ. ಕಳೆದ ಕೆಲವು ದಿನಗಳಿಂದಲೂ ಮಂಜುಳಾ ನೈಟಿ ಧರಿಸೋದಕ್ಕೆ ಕೃಷ್ಣ ಪಾಟೀಲ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರಂತೆ. ಆದ್ರೂ ಪತ್ನಿ ನೈಟಿ ಧರಿಸಿದ್ಲು ಎಂಬ ತಿಳಿದು ಬಂದು ಈ ವಿಚಾರದಿಂದ ಕೋಪಗೊಂಡ ಕೃಷ್ಣ ಪಾಟೀಲ್ ಪತ್ನಿಗೆ ಬೆಂಕಿ ಹಚ್ಚಿದ್ದಾನೆ ಎನ್ನಲಾಗಿದೆ. ಮಂಜುಳಾ ಅವರಿಗೆ ಬೆಂಕಿ ತಗುಲುತ್ತಿದ್ದಂತೆ ಅವರು ಜೋರಾಗಿ ಕೂಗಾಡಿದ್ದಾರೆ. ಆಕೆಯ ಕೂಗು ಕೇಳಿ ಸ್ಥಳೀಯರು ಧಾವಿಸಿ ಬಂದು ರಕ್ಷಿಸಿದ್ದಾರೆ. ಸುಟ್ಟ ಗಾಯಗಳಿಂದ ತುಂಬಾ ಬಳಲುತ್ತಿರುವ ಮಂಜುಳಾ ಅವರನ್ನು ತಕ್ಷಣವೇ ಬೆಳಗಾವಿ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಕೃಷ್ಣ ಪಾಟೀಲ್ ಕೂಲಿ ಕೆಲಸ ಮಾಡ್ತಿದ್ದು ಕುಟುಂಬ ಸಮೇತ ಹತ್ತರವಾಡ ಗ್ರಾಮದಲ್ಲಿ ವಾಸಿಸ್ತಾ ಇದ್ದ. 8 ವರ್ಷಗಳ ಹಿಂದೆ ಕೃಷ್ಣ ಮತ್ತು ಮಂಜುಳಾ ಅವರ ಮದುವೆಯಾಗಿತ್ತು. ಸ್ಥಳೀಯರು ತಕ್ಷಣವೇ ನಂದಗಡ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಈ ಪ್ರಕರಣದ ಕುರಿತು ತನಿಖೆ ಆರಂಭಿಸಿದ್ದಾರೆ. ಆರೋಪಿ ಕೃಷ್ಣ ಪಾಟೀಲ್ ಪ್ರಸ್ತುತ ಪರಾರಿಯಲ್ಲಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಘಟನೆ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಗೃಹ ಹಿಂಸೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಪೊಲೀಸ್ ಕ್ರಮ ಹೇಗಿದೆ ಅಂದ್ರೆ ನಂದಗಡ ಪೊಲೀಸರು ಆರೋಪಿ ಕೃಷ್ಣ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ.